ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ABS ಕ್ರಿಯೇಟರ್ಸ್ ಭಾರತಿ ಚಾನಲ್ಗೆ ಸ್ವಾಗತ. ಈಗ ನಾನು ಹುಣಸೆ ಹೂವು ಮತ್ತು ಮೊಗ್ಗು ಬಳಸಿ ಬಸ್ಸಾರನ್ನು ಹಳ್ಳಿ ಶೈಲಿಯಲ್ಲಿ ಮಾಡುವುದು ಹೇಗೆ ಎಂದು ತೋರಿಸುತ್ತಿದ್ದೇನೆ. ಹುಣಸೆ ಹಣ್ಣಿನಂತೆ ಹುಣಸೆ ಎಲೆ, ತೊಗಟೆ, ಬೀಜ, ಹೂವಿನಲ್ಲೂ ಸಹ ಅನೇಕ ಔಷಧೀಯ ಗುಣಗಳು ಇದೆ. ಹುಣಸೆಯಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತದೆ. ಹುಣಸೆ ಎಲೆ, ಚಿಗುರು, ಹೂವು ಬಳಸಿದರೆ ಹೊಟ್ಟೆಯ ಕಿರಿಕಿರಿ ಮತ್ತು ಪಿತ್ತ ಸಮಸ್ಯೆ ನಿವಾರಣೆಯಾಗುತ್ತದೆ. ಹುಣಸೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ರಕ್ತದ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸುತ್ತದೆ. ರಕ್ತಹೀನತೆ ಎದುರಿಸಲು ಹುಣಸೆ ಸಹಕಾರಿಯಾಗಿದೆ. ಹುಣಸೆ ಹೂವು ಮೊಗ್ಗನ್ನು ಈ ರೀತಿ ಬಿಡಿಸಿ ಇಟ್ಟುಕೊಂಡಿದ್ದೇನೆ. ಹುಣಸೆ ಹಣ್ಣಿನಲ್ಲಿರುವಷ್ಟೇ ಹುಳಿ ಈ ಹೂವಿನಲ್ಲೂ ಇರುತ್ತದೆ. ನೋಡುವುದಕ್ಕೂ ಈ ಹೂವು ಚೆನ್ನಾಗಿದೆ, ಬಹಳ ಫ್ರೆಶ್ ಆಗಿದೆ. ಈ ಹೂವಿನಲ್ಲಿ ಹುಳಿ ಇರುವುದರಿಂದ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಹುಣಸೆ ಹೂವು ಮತ್ತು ಮೊಗ್ಗು ಬಸ್ಸಾರಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಈ ರೀತಿ ರೆಡಿ ಮಾಡಿಕೊಂಡಿದ್ದೇನೆ. ಈಗ ಕುಕ್ಕರ್ಗೆ ಬೇಳೆ ಮತ್ತು ಹುಣಸೆ ಹೂವು ಮುಳುಗುವಷ್ಟು ನೀರು ಹಾಕಿಕೊಂಡಿದ್ದೇನೆ. ಅರ್ಧ ಕಪ್ ನೆನೆಸಿದ ತೊಗರಿಬೇಳೆ, 1 ಟೇಬಲ್ ಸ್ಪೂನ್ ಉಪ್ಪು, ಬಿಡಿಸಿ ಇಟ್ಟುಕೊಂಡಿರುವ ಹುಣಸೆ ಹೂವು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡುತ್ತಿದ್ದೇನೆ. 2 ವಿಸಲ್ ಆದಮೇಲೆ ಸ್ಟವ್ ಆಫ್ ಮಾಡಿ ಆರಲು ಬಿಡುತ್ತೇನೆ. ಈ ಕಡೆ ಮಸಾಲೆಗೆ ಡ್ರೈ ಫ್ರೈ ಮಾಡಿಕೊಳ್ಳುತ್ತಿದ್ದೇನೆ. ಕಾವಲಿಗೆ 1 ಗೆಡ್ಡೆ ಈರುಳ್ಳಿ ಸ್ಲೈಡ್ಸ್, 1 ಗೆಡ್ಡೆ ಸಿಪ್ಪೆ ಸುಲಿದ ಬೆಳ್ಳುಳ್ಳಿ ಹಾಕಿ ಈ ರೀತಿ ಬಣ್ಣ ಬರೋವರೆಗೆ ಫ್ರೈ ಮಾಡಬೇಕು. ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿಕೊಳ್ಳುತ್ತಿದ್ದೇನೆ. ಇದೇ ಕಾವಲಿಗೆ 1 ಟೇಬಲ್ ಸ್ಪೂನ್ ಜೀರಿಗೆ, 10 ರಿಂದ 15 ಕಾಳು ಮೆಣಸು ಹಾಕಿ ಸ್ವಲ್ಪ ಬಿಸಿಯಾಗವರೆಗೆ ಫ್ರೈ ಮಾಡಿ ಪ್ಲೇಟಿಗೆ ಹಾಕಿಕೊಳ್ಳುತ್ತಿದ್ದೇನೆ. ಈಗ ಜಾರಿಗೆ 2 ಅಥವಾ 3 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ ಸೇರಿಸಿ. ತೆಂಗಿನ ತುರಿ ಯಾವಾಗಲೂ ಬಸ್ಸಾರಿಗೆ ಕಡಿಮೆನೇ ಇರಬೇಕು. ಈಗ ಡ್ರೈ ಫ್ರೈ ಮಾಡಿದ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಸೇರಿಸುತ್ತಿದ್ದೇನೆ. ಅರ್ಧ ಟೇಬಲ್ ಸ್ಪೂನ್ ಖಾರ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ಪು ನೀರು ಸೇರಿಸಿ ರುಬ್ಬಿಕೊಳ್ಳುತ್ತಿದ್ದೇನೆ. ಈಗ ರುಬ್ಬಿದ್ದಾಗಿದೆ. ಈ ರೀತಿ ನುಣುಪಾಗಿ ರುಬ್ಬಿಕೊಳ್ಳಬೇಕು. ಈ ಕಡೆ ಕುಕ್ಕರ್ನಲ್ಲಿ ಬೇಳೆ ಮತ್ತು ಹುಣಸೆ ಹೂವು ಹದವಾಗಿ ಬೆಂದಿದೆ. ಇದನ್ನು ಸ್ವಲ್ಪ ಸಮಯ ಆರಲು ಬಿಡೋಣ. ಈಗ ರುಬ್ಬಿದ ಮಸಾಲವನ್ನು ಒಗ್ಗರಣೆ ಹಾಕಿಕೊಳ್ಳೋಣ. ಪಾನಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ 1/4 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ 1 ಗೆಡ್ಡೆ ಗೆಜ್ಜಿದ ಬೆಳ್ಳುಳ್ಳಿ, 1/4 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, 1 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿದ ಮಸಾಲ ಸೇರಿಸಿಕೊಳ್ಳುತ್ತಿದ್ದೇನೆ. ಇದರ ಜೊತೆಗೆ ಬೆಂದ ಹುಣಸೆ ಹೂವಿನ ರಸ ಶೋಧಿಸಿ ಸ್ವಲ್ಪ ರಸವನ್ನು ಸೇರಿಸಿಕೊಳ್ಳುತ್ತಿದ್ದೇನೆ. ಈ ರಸ ಹುಳಿಯಾಗಿರುತ್ತದೆ. ಸ್ವಲ್ಪ ಬಳಸಿ ಉಳಿದಿದ್ದನ್ನು ಫ್ರಿಜ್ಜಿನಲ್ಲಿಟ್ಟು ಬೇರೆ ಸಾಂಬಾರಿಗೆ ಬಳಸಿಕೊಳ್ಳಬಹುದು. ಜಾರಿಗೆ 2 ಟೇಬಲ್ ಸ್ಪೂನ್ನಷ್ಟು ಬೆಂದ ಹುಣಸೆ ಹೂವನ್ನು ಹಾಕಿ ಅರ್ಧ ಕಪ್ ನೀರು ಹಾಕಿ ರುಬ್ಬಿಕೊಳ್ಳುತ್ತಿದ್ದೇನೆ. ರುಬ್ಬಿದ್ದಾಗಿದೆ. ಇದನ್ನು ಸಾಂಬಾರಿಗೆ ಸೇರಿಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ತೊಳೆದು ಸೇರಿಸಿಕೊಳ್ಳುತ್ತಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1 ಇಂಚಿನಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಕುದಿಯಲು ಬಿಡುತ್ತಿದ್ದೇನೆ. ಈಗ ಹುಣಸೆ ಹೂವಿನ ಬಸ್ಸಾರು ರೆಡಿಯಾಗಿದೆ. ಒಳ್ಳೆ ಪರಿಮಳ ಬರುತ್ತಿದೆ. ಇದು ಮುದ್ದೆ ಮತ್ತು ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತದೆ. ನೀವು ಕೂಡ ಟ್ರೈ ಮಾಡಿ. ನಾನು ಮಾಡಿದ ಹುಣಸೆ ಹೂವಿನ ಬಸ್ಸಾರು ನಿಮಗೂ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ. ಲೈಕ್ ಮಾಡುವುದನ್ನು ಮರೆಯಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.
ಥ್ಯಾಂಕ್ ಯು ಆಲ್.